ಯಾವುದೇ ಒಂದು ಸಂಘರ್ಷಕ್ಕೆ ಅವಕಾಶ ಕೊಡೋದಕ್ಕೆ ಇವತ್ತು ರಾಜ್ಯಾದ್ಯಂತ ಸಂಚರಿಸಿ ಯಾವಾಗಲೂ ಸಹ ನಮ್ಮ JDS ಪಕ್ಷ ಜನರೊಂದಿಗೆ ಇರ್ತೀವಿ, ನಿಮ್ಮ ಜೊತೆ ಹೆಜ್ಜೆ ಹಾಕ್ತೀವಿ. ಇವತ್ತು ಗ್ರಾಮ ವಾಸ್ತವ್ಯ ಮಾಡಿದಂತ ಕುಮಾರಣ್ಣವರ ನಡೆಯನ್ನ ಮುಂದುವರಿಸ್ತೀವಿ ಅನ್ನೋ ಒಂದು ಸಂದೇಶವನ್ನ ನೀಡಲಿಕ್ಕೆ ಇವತ್ತು ರಾಜ್ಯಾದ್ಯಂತ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ನಾಯಕರಂತ ನಿಖಿಲಣ್ಣ ಅವರು. ಅದೇ ರೀತಿ ಪಾಂಡುಪುರ ತಾಲೂಕಲ್ಲೂ ಸಹ ಇವತ್ತು ಪುಟ್ಟರಾಜಣ್ಣವರ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ತಾವೆಲ್ಲರೂ ಸಹ ನಾವು ನೀವೆಲ್ಲ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಅಚ್ಚುಮೆಚ್ಚಿನ ನಾಯಕರು, ನಮ್ಮ ಪಕ್ಷದ ಮಾಜಿ ಸಚಿವರಾದಂಥ ಪುಟ್ಟರಾಜಣ್ಣವರೇ, ಹಾಗೆಯೇ ನಮ್ಮ ಇನ್ನೋರ್ವ ಅಚ್ಚುಮೆಚ್ಚಿನ ನಾಯಕರು ಮಾಜಿ ಸಚಿವರಾದಂಥ ತಮ್ಮಣ್ಣ ಸಾಹೇಬ್ರವರೇ, ಹಾಗೆಯೇ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷ ಅಂತ ರಮೇಶ್ ಅಣ್ಣವರೇ, ತಮ್ಮನ್ನು ಕುರಿತು ಮಾತಾಡಿದಂಥ ನಮ್ಮ ಪಕ್ಷದ ಹಿರಿಯ ಮಾಜಿ ಶಾಸಕರು ಹಿರಿಯರು ಆದಂಥ ಅಂದಣ್ಣ ಅವರೇ, ಕೋರ್ ಕಮಿಟಿ ಅಧ್ಯಕ್ಷ ಅಂತ ಕೃಷ್ಣಾರೆಡ್ಡಿ ಸಾಹೇಬ್ ಅವರೇ, MLC ಅಂತ ಮಂಜಣ್ಣವರು ಇದ್ದಾರೆ, ರಾಮಚಂದ್ರ ಇದ್ದಾರೆ, ನನ್ನ ಆತ್ಮೀಯ ಮಿತ್ರ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಅಂತ ರವಿಯಣ್ಣ ಇದ್ದಾರೆ, ಹಾಗೆಯೇ ಪುಟ್ಟೇಗೌಡರು, ರಾಮೇಗೌಡರು, ವೇದಿಕೆ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಜನಸಾಮಾನ್ಯರಿಗೆ ಸ್ಪಂದಿಸುವಂತ ಪಕ್ಷ ಏನಾರ ಇದ್ರೆ ಅದು JDS ಪಕ್ಷ ಅನ್ನೋದು ನಮ್ಗೆ ನಿಮ್ಗೆಲ್ರಿಗೂ ಸಹ ಗೊತ್ತಿರೋ ವಿಚಾರ. ಏನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮೊದಲನೇ ಹಂತದಲ್ಲಿ ಶುರು ಮಾಡೋದು ಆ ಸಂದರ್ಭದಲ್ಲಿ ನಮ್ಮ ತಾಲೂಕಲ್ಲೂ ಸಹ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಒಂದು ನಮ್ಮ ಎಲ್ಲ ಕಾರ್ಯಕರ್ತರು ಒಳಗೂಡಿ ನಿಖಿಲಣ್ಣವರ ಒಂದು ಸಾರಥ್ಯದಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಜೊತೆಗೆ ನಾವು ನಿಖಿಲಣ್ಣ ಜೊತೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕು ಸಹ ಹೋಗಿದ್ವಿ. ಆ ಸಂದರ್ಭದಲ್ಲಿ ಅನೇಕ ಜನರು ಮಾತಾಡ್ತಿದ್ರು, JDS ಪಕ್ಷಕ್ಕೆ ಕೆಲವು ಜಿಲ್ಲೆಗಳಲ್ಲಿ ನೆಲೆನೇ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಅಲ್ಲಿ ಬಂದಂತ ಒಬ್ಬ ಸಾಮಾನ್ಯ ಯುವಕ, ಹೊಸದಾಗಿ ರಾಜಕೀಯಕ್ಕೆ ಪದಾರ್ಪಣೆ ಮಾಡ್ತಿರುವಂತ ಒಬ್ಬ ಯುವಕ ಒಂದು ಮಾಡಿದಂತ ಕಾರ್ಯಕ್ರಮ ಬೇರೆ ಪಕ್ಷಗಳಿಗೆ ಮುಟ್ಕೊಡುವಂತ ಒಂದು ಕಾರ್ಯಕ್ರಮ ಮಾಡೋದು. ಅದೇ ರೀತಿ ಇವತ್ತು ಪಾಂಡುಪುರದಲ್ಲೂ ಸಹ ಎಲ್ಲರೂ ಸಹ ನಮ್ಮೆಲ್ಲರ ಸಹಕಾರದಿಂದ, ಈ ಭಾಗದ ಎಲ್ಲ ಮುಖಂಡರ ಸಹಕಾರದಿಂದ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಅಂದಾನಣ್ಣವ್ರು ಹೇಳಿದ್ರು ಮಾತಾಡ್ತಾ, ಕೇರ್ಪೇಟೆ ಒಂದು ಬಿಟ್ಟರೆ ಬಾಕಿ ಕಡೆ ವ್ಯತ್ಯಾಸ ಆಗಿದೆ ಅಂತ. ನಾವು ಯಾರು ಸಹ ಗುತ್ತಿಗೆಡೋದು ಬೇಡ. ನಮ್ಮೆಲ್ಲ ಸೀನಿಯರ್ ಲೀಡರ್ನ ನಾಯಕತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ 7 ಸ್ಥಾನದ ಕೆಲಸದ ಮುಖಾಂತರ ಕುಮಾರಣ್ಣ ಮುಖ್ಯಮಂತ್ರಿ ಮಾಡಲಿಕ್ಕೆ ನಾವೆಲ್ಲರೂ ಸಹ ಪಣ ತೊಟ್ಟು ಕೆಲಸ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ, ಇವತ್ತು ದೇವೇಗೌಡ ಅಪ್ಪಾಜಿಯವರು ಅಂತ ಇಳಿ ವಯಸ್ಸಿನಲ್ಲೂ ಸಹ ನಮ್ಮ ಮಂಡ್ಯ ಜಿಲ್ಲೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ರೀತಿಯಲ್ಲೂ ಸಹ ನಮ್ಮ ರೈತರ ಉಳಿವಿಗೆ ಸಹಕಾರ ಕೊಟ್ಟಿದ್ದಾರೆ. ಅವರ ಒಂದು ಕನಸನ್ನ ನನಸು ಮಾಡಲಿಕ್ಕೆ ನಿಮ್ಮೆಲ್ಲರ ಹೋರಾಟ ನಿರಂತರವಾಗಿ 2 ವರ್ಷ ಇರಬೇಕು. ಪಕ್ಷ ಅಧಿಕಾರಿ ತರಲಿಕ್ಕೆ, ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಲಿಕ್ಕೆ ನನ್ನ ಮಾತನ್ನ ಹೇಳೋ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಸಹ ಧನ್ಯವಾದ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ JDS.